ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿನ್ನೆ ಮೊನ್ನೆ ಎಪಿಸೋಡ್ನಲ್ಲಿ ಸಂಬಂಧಪಟ್ಟಂತ ಕೆಲವು ವಿಶೇಷವಾದಂಥ ಮುದ್ರಾ ಮಂತ್ರ ತಂತ್ರಗಳನ್ನು ನನ್ನದೇ ಆದಂಥ ಅನುಭವ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಉದ್ಯೋಗದಲ್ಲಿರತಕ್ಕಂಥ ಮಹಿಳೆಯರು ಅಥವಾ ಪುರುಷರು ಏನೂ ಪ್ರಾಬ್ಲಮ್ ಇಲ್ಲ ಉದ್ಯೋಗದಲ್ಲಿ, ಆದರೆ ನಮ್ಮ ಬಾಸು ನಮ್ಗೆ ಜೊತೆ ಸರಿಯಾಗಿಲ್ಲ, ಯಾವಾಗಲೂ ರೇಗಾಡ್ತಾರೆ, ನಮ್ಮ ಬಾಸ್ ಯಾವಾಗಲೂ ಒಂಥರ ಕಿರಿಕಿರಿ ಮಾಡ್ತಿರ್ತಾರೆ, ಕೆಲಸದಲ್ಲೇನು ತೊಂದರೆ ಇಲ್ಲ, ನನಗೆ ಕೆಲಸದ ಸಂಬಳ ಆಗ್ತಿದೆ, ನನ್ನ ಪಣ ಕೆಲಸ ಆದರೂ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಮ್ಮ ಬಾಸು ಸಿಕ್ಕಾಬಟ್ಟೆ ನಮ್ಮ ಮೇಲೆ ಬೈತಿರ್ತಾರೆ. ಇದೆಲ್ಲ ನೋಡಿದ್ರೆ ಒಂದ್ಸಲ ರಿಸೈನ್ ಮಾಡಿ ಹೊಟ್ಟೋಗ್ಬಿಡೋಣ, ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಜಾಬ್ಗೆ ಹೋಗೋಬಿಡೋಣ ಅಂತ. ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ, ಸಂಬಳ ಬರ್ತಿದೆ, ಏನು ತೊಂದರೆ ಇಲ್ಲ, ಆದ್ರೆ ಬಾಸ್ ಯಾವಾಗಲೂ ಕಿರಿಕಿರಿ. ಏನಿ ಎಷ್ಟೊತ್ತಿಗೆ ಬರೋದು ನೀವು, ಎಷ್ಟು ಸಲ ಹೇಳೋದು ನಿಮಗೆ, ಕರೆಕ್ಟಾಗಿ 9ಕ್ಕೆ ಬರಬೇಕು, ನೀವು ನೋಡೋರು 10-11 ಗಂಟೆ ಬರ್ತೀರಾ ಅಂತ ಎಲ್ಲರೂ ಮುಂದೆ ಬೈಯೋದು. ಅಥವಾ ಬೇಗ ಏನಾದ್ರು ಹೊಟ್ಟೋಗ್ಬಿಟ್ರೆ, ಏನು ಇನ್ನೂ ಆಫೀಸ್ ಅವರ್ಸೇ ಮುಗ್ದಿಲ್ಲ, ಇಷ್ಟು ಬೇಗ ಹೋಗ್ತೀರಿ ನೀವು ಅಂತ ರೇಗಾಡೋದು ಎಲ್ಲರೂ ಮುಂದೆ. ಅಕಸ್ಮಾತ್ ಏನಾದರೂ 1 ಗಂಟೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಊಟ ಮುಗಿಸ್ಕೊಂಡು ಬಂದ್ಬಿಟ್ರೆ, ಎಷ್ಟೊತ್ತು ಊಟ ಮಾಡೋದು ನೀವು, ಎಷ್ಟು ಸಲ ಟೀಗೆ ಹೋಗ್ತೀರಿ, ಎಷ್ಟು ಸಲ ಕಾಫಿಗೆ ಹೋಗ್ತೀರಿ ನೀವು, ಎಷ್ಟು ಸಲ ಅವ್ರ ಜೊತೆಲ್ಲ ಕೂತ್ಕೊಂಡು ಅಲ್ಟೆ ಮಾಡ್ತಾ ಇರ್ತೀರಾ, ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ ಕೆಲಸ ಮಾಡಬೇಕು ಅನ್ನೋದು. ಹಾಗೆ ಅಂತ ತುಂಬ ಯಾವಾಗಲೂ ಮಾನಸಿಕವಾಗಿ ಹಿಂಸೆ. ಇದು ಸರ್ವೇ ಸಾಮಾನ್ಯವಾಗಿ ಈ ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲಿ, ಕಾಲ್ ಸೆಂಟರ್ಗಳಲ್ಲಿ ಕೆಲವು ಕಡೆ ನಡೀತಾ ಇರ್ತದೆ. ಅದು ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್, ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಶಿಫ್ಟ್ ವೈಸ್ನಲ್ಲಿ ಬರ್ತಾರಲ್ಲ ಕೆಲಸಗಾರರು, ಮಾರ್ನಿಂಗ್ ಶಿಫ್ಟು, ಮಧ್ಯಾಹ್ನ ಶಿಫ್ಟು, ಈವ್ನಿಂಗ್ ಶಿಫ್ಟು, ನೈಟ್ ಶಿಫ್ಟ್ ಅಂತ ಈ 4 ಶಿಫ್ಟಲ್ಲಿ ಬರುವಂಥವ್ರು ಏನಾದ್ರು ಅಪ್ಪಿತಪ್ಪಿ 1 ಅವರ್ ಲೇಟ್ ಆಯಿತು, ಅಥವಾ ಒಂದಿನ ಹೇಳ್ದೆ ಕೇಳ್ದೆ ಆಫೀಸಿಗೆ ಬರೋಕ್ಕಾಗಲಿಲ್ಲ, ಹುಷಾರ್ ತಪ್ಪು ಹೋಗಿರ್ತೀವಿ, ಲೀವ್ ಅಪ್ಲೈ ಮಾಡೋಕ್ಕಾಗಲ್ಲ, ಸಡನ್ ಆಗಿ ಮ್ಯಾನೇಜರ್ ಏನು ಮಾಡ್ತಾರೆ, ಕೂಗಾಡಕ್ಕೆ ಶುರು ಮಾಡಿಬಿಡ್ತಾರೆ, ಯಾಕೆ ನಿನ್ನೆ ಬಂದಿಲ್ಲ, ನೀವು ಬರ್ದೋರ್ಕೆ ಎಷ್ಟು ಲಾಸ್ ನಮ್ಗೆ ಇವಾಗ, ಹಾಗೆ ಹೇಗೆ ಅಂತ. ಕೆಲವು ಕಂಪ್ನಿಗಳಲ್ಲಿ ಮ್ಯಾನೇಜರ್ ಬಹಳ ತುಂಬ ಒಳ್ಳೆಯವರಾಗಿರ್ತಾರೆ, ಮಾನವೀಯ ದೃಷ್ಟಿಯಿಂದ ಹೌದೇನಪ್ಪ ಲೇಟ್ ಆಯ್ತಾ ಪರವಾಗಿಲ್ಲ ಮಾಡು, 1 ಅವರ್ ಎಕ್ಸ್ಟ್ರಾ ಕೆಲಸ ಮಾಡು ಹೋಗು ಅಂತಾರೆ. ಕೆಲವರು ಮನೆಗೆ ಹೋದೆ, ಇಲ್ಲಿಂದ ಆಫೀಸ್ ಮುಗಿಸ್ಕೊಂಡು ತುಂಬ ಜ್ವರ ಬಂದ್ಬಿಡ್ತು, ಚಳಿ ಬಂದ್ಬಿಡ್ತು, ಬೆಳಗ್ಗೆ ನಾನು ಲೀವ್ ಅಪ್ಲೈ ಮಾಡೋಕ್ಕಾಗಲಿಲ್ಲ, ಹೇಳೋಕ್ಕಾಗಲಿಲ್ಲ, ಸಿಕ್ಕಾಬಟ್ಟೆ, ಅದಕ್ಕೆ ನೀವು ಬರೋಕ್ಕಾಗಲಿಲ್ಲ. ಹೌದಾ, ಸಂತೋಷ, ಕಾಯಿಲೆ ಎಲ್ರಿಗೂ ಬರುತ್ತೆ, ಪರವಾಗಿಲ್ಲಪ್ಪ ಈಗ ಬಂದಿದ್ದೇನೆ ಮಾಡು, ಇನ್ನೊಂದು ದಿವಸ ರಜೆ ಹಾಕೋದು ಬೇಡ, ಒಂದಿನ ಎಕ್ಸ್ಟ್ರಾ ಸಂಡೇನೋ ಸಾಟರ್ಡೆ ಬಂದು ಕೆಲಸ ಮಾಡು ಅನ್ನೋ ಹೇಳುವಂಥ ಒಳ್ಳೆ ಮ್ಯಾನೇಜರ್ಗಳು ಇರ್ತಾರೆ. ಇನ್ನೊಂದು ಕಡೆ ಅವ್ರು ನಾನು ಎಷ್ಟು ಸ್ಟ್ರಿಕ್ಟ್ ಆಗಿದ್ದೀನಿ, ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಡ್ಮಿನಿಸ್ಟ್ರೇಷನ್ ಅಂತ ತೋರಿಸ್ಕೊಳ್ಳೋಕ್ಕೆ ಯಾವಾಗಲೂ ಎಂಪ್ಲಾಯೀಸ್ ಮೇಲೆ ಬೈತಾನೆ ಇರ್ತಾರೆ, ಕೂಗಾಡ್ತಾನೆ ಇರ್ತಾರೆ. ಇಲ್ಲ ಪ್ರತಿಯೊಂದಕ್ಕೂ ಸಣ್ಣ ಸಣ್ಣ ಕೆಲಸದಲ್ಲೂ ಕೂಡ ತಪ್ಪನ್ನು ಹಿಡಿದು ಸಿಕ್ಕಾಬಟ್ಟೆ ಮಾನಸಿಕವಾಗಿ ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಗೊತ್ತಿ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಆದರೂ ಬೈತಾರೆ, ಕೂಗಾಡ್ತಾರೆ. ಏನಾದ್ರು ಒಂದು ಸಣ್ಣ ಮಿಸ್ಟೇಕ್ಸ್ ಆದರೆ ಅದ್ರಲ್ಲಿ ಬೈಯೋದು, ಏನೋ ಒಂದು ಸಣ್ಣ ಫೈಲ್ ತಂದ್ಕೊಡ್ಲಿಲ್ಲ ಅದಕ್ಕೆ ಬೈಯೋದು, ಅಥವಾ ಏನೋ ಒಂದು ಅವ್ರು ಹೇಳಿದ ಕೆಲಸ ಆನ್ ಟೈಮಲ್ಲಿ ಮಾಡಲಿಲ್ಲ, ಸರಿಯಾದ ಸಮಯಕ್ಕೆ ಮಾಡಲಿಲ್ಲ ಅಂದರೆ ಸಿಕ್ಕಾಬಟ್ಟೆ ಬೈಯೋದು, ಕೋಬಾಡ್ಕೋದು, ಕೂಗಾಡಿ ಕೊನೆಗೆ ಅವರು ಅವ್ರ ಮೇಲೆ ಆ ಒಂದು ಎಂಪ್ಲಾಯಿ ಮತ್ತು ಬಾಸ್ ಆ ರಿಲೇಷನ್ಶಿಪ್ಗೆ ಬ್ರೇಕ್ ಆಗಿಬಿಡುತ್ತೆ. ಇದು ಒಂದು ಸಿನಾರಿಯೋ. ಮೊನ್ನೆ ಯಾರೋ ಒಬ್ಬರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಕೇಳ್ತಾ ಇದ್ರು, ನೋಡಿ ನಮ್ಮ ಆಫೀಸ್ನಲ್ಲಿ ನಮ್ಮ ಬಾಸು ಯಾವಾಗಲೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಮ್ಮ ಹೈಯರ್ ಆಫೀಸರ್ ಹತ್ರ ಹೋಗ್ಬಿಟ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾರೆ, ಮತ್ತೆ ಸಣ್ಣಗೊಂದು 5 ನಿಮಿಷದ ಕೆಲಸನ 10 ನಿಮಿಷ ಮಾಡಿ ಮುಗಿಸುವಂಥ ಕೆಲಸನ ದಿನಾ ಪೂರ್ತಿ ಮಾಡಿಸ್ತಾರೆ, ಮನೆಗೆ ಹೋಗಕ್ಕೆ ಬಿಡಲ್ಲ, ಊಟಕ್ಕೆ ಹೋಗಕ್ಕೆ ಬಿಡಲ್ಲ, ನನ್ನನ್ನು ರಿಸೈನ್ ಮಾಡಲಿ ಅಂತಾನೆ ಬಹಳಷ್ಟು ತೊಂದರೆ ಕೊಡ್ತಾರೆ. ನೀನು ವೇಸ್ಟ್, ಈ ಕೆಲಸಕ್ಕೆ ಲಾಯಕ್ಕಿಲ್ಲ, ನೀನು ಅನ್ಫಿಟ್ಟು, ರಿಸೈನ್ ಮಾಡೋಗು ಅಂತ ಬಹಳ ಹಿಂಸೆ ಕೊಡ್ತಾರೆ. ನಾನು ಏನು ಮಾಡ್ಬೇಕು ಹೇಳಿ, ನಾನು ರಿಸೈನ್ ಮಾಡಿಬಿಡ್ಲಾ ಅಥವಾ ಅದೇ ಉದ್ಯೋಗದಲ್ಲಿ ಕಂಟಿನ್ಯೂ ಮಾಡ್ಲಾ ಅಂತ ಕೇಳ್ತಾರೆ. ಇಲ್ಲಿ ಸಮಸ್ಯೆ ಬಂದಿರೋದು ಒಬ್ಬ ಬಾಸು, ಒಬ್ಬ ಮ್ಯಾನೇಜರ್ಗೂ, ಒಬ್ಬ ಎಂಪ್ಲಾಯಿಗೂ ಎಜುಕೇಶನ್ ಏನು ಪ್ರಾಬ್ಲಮ್ ಇಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ಕೆಲಸದಲ್ಲಿ ನಾಲೆಡ್ಜ್ ಸ್ಕಿಲ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಅವರವರಲ್ಲಿ ಒಂದು ಬಾಂಧವ್ಯನ ಕಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದು, ಆ ಜಾಗಕ್ಕೆ ಒಬ್ಬರು ವ್ಯಕ್ತಿ ಕೆಲಸ ಮಾಡ್ತಿದ್ರೆ ಅವನು ಇಲ್ಲಿಂದ ಕೆಲಸ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟು ಅಥವಾ ತೆಗೆದಾಕ್ಬಿಟ್ಟು ನಮ್ಮ ಹುಡುಗನ್ನ ಕೆಲಸಕ್ಕೆ ಇಟ್ಕೊಳ್ಳೋಣ
ಅಥವಾ ನಮ್ಮವ್ರನ್ನ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ, ನಾನು ಕೇಳುವಂತ ಜನಗಳನ್ನೇ ಒಂದು ಗುಂಪು ಮಾಡ್ಕೊಂಡು ನನ್ನ ದರ್ಬಾರ್ ಮಾಡೋಣ, ನನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ಳೋಣ ಅಂತ ಕೆಲವು ಬಾಸ್ಗಳನ್ನ ಏನ್ ಮಾಡ್ತಾರೆ, ಬೇಕು ಅಂತಲೇ ಆರೋಪ ಮಾಡಿಸ್ಬಿಟ್ಟು ಅವ್ರ ಟ್ರಾನ್ಸ್ಫರ್ ಮಾಡಿಸ್ಬಿಡೋದು, ಅಥವಾ ಅವರ ಆ ಡಿಪಾರ್ಟ್ಮೆಂಟ್ ಎಲ್ಲ ಇನ್ನೊಂದು ಡಿಪಾರ್ಟ್ಮೆಂಟ್ ಕಳಿಸ್ಬಿಡೋದು ಒಂದೇ ಆಫೀಸ್ನಲ್ಲಿ. ಇಲ್ಲ ಅವ್ರಿಗೆ ಬೇಕು ಅಂತಲೇ ರಜಾ ಸ್ಯಾಂಕ್ಷನ್ ಮಾಡಲ್ಲ, ಲೀವ್ಗಳು ಕೊಡಲ್ಲ. 9ರಿಂದ 6 ಗಂಟೆ ಕೆಲಸ ಮಾಡಬೇಕು ಅಂದ್ರೆ 9 ರಾತ್ರಿ 10 ಗಂಟೆ ತನಕ ಕೂರ್ಸ್ ಕೆಲಸ ಮಾಡಿಸೋದು, ಬೇಕಂತಾನೆ ಸ್ಟ್ರೆಸ್ ಮಾಡಿಸೋದು, ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡಿಸಿ ಮನೆಗೆ ಲೇಟಾಗಿ ಕಳಿಸೋದು. ಹೀಗಾಗಿ ಕೊನೆಗೆ ಒಂದೊಂದು ದಿನ ರಿಸೈನ್ ಮಾಡಿ ಹೊಟ್ಟೋಗ್ಬಿಟ್ರೆ ನಮ್ಮವ್ರು ಕರ್ಕೊಂಡ್ಬಂದು ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು ಅಂತ ಬಹಳ ಈ ಕುತಂತ್ರಗಳು ಕೆಲವು ಮ್ಯಾನೇಜರ್ಗಳು ಇರ್ತದೆ. ಮ್ಯಾನೇಜರ್ ಆಗಿದ್ರೆ ಚಂದ, ಅದ್ ಬಿಟ್ಬಿಟ್ಟು ನಾನು ಮ್ಯಾನೇಜರ್ ಆಗಿದೆ ಅಂದ್ಬಿಟ್ಟು ತನ್ನ ಆವೇಶ, ಅಹಂಕಾರ, ದುರಂಕಾರ, ಗರ್ವ ಇದನ್ನೆಲ್ಲ ತೋರಿಸಿದಾಗ ಇಡೀ ಆ ಒಂದು ಆಫೀಸ್ ಎನ್ವೈರನ್ಮೆಂಟ್ ಅಲ್ಲಿ ಈ ಮ್ಯಾನೇಜರ್ ಇಂಥವನು, ಯಾರ ಹತ್ರ ಅದು ಕೆಲಸ ಮಾಡ್ಬೋದಪ್ಪ, ಈ ದರಿದ್ರ ಮ್ಯಾನೇಜರ್ ಹತ್ರ ಕೆಲಸ ಮಾಡೋದಂದ್ರೆ ಬಹಳ ಅಸಹ್ಯ ಅನ್ಸುತ್ತೆ ಅಂತ ಎಷ್ಟೋ ಜನ ಮಾತಾಡ್ಕೊಳ್ತಾರೆ. ಇನ್ನೊಬ್ಬೊಂದು ಹುಡುಗಿ ಬಂದ್ಬಿಟ್ಟು ಆಫೀಸ್ನಲ್ಲಿ ಕೆಲಸ ಮಾಡೋ ಒಂದು ಹುಡುಗಿ, ನಮ್ಮ ಮ್ಯಾನೇಜರ್ ನನಗೆ ಯಾವಾಗ್ಲೂ ಕೆಲಸ ಇಲ್ದವರು ಇರೋ 7 ಗಂಟೆ ತನಕ 8 ಗಂಟೆ ತನಕ ಇರೋ ಅಂತಾರೆ, ಮತ್ತೆ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಕೆಟ್ಟ ಮಾತಾಡ್ತಾರೆ, ನನಗೆ ಅಸಹ್ಯ ಅನ್ಸುತ್ತೆ. ಇದಕ್ಕೆ ನೋಡಿದಾಗ ನಮ್ಮ ಮನೇಲಿ ಕೆಲಸ ಬಿಟ್ಬಿಡಮ್ಮ, ಬೇಡ ಬೇರೆ ಕೆಲಸಕ್ಕೆ ಸೇರ್ಕೊ ಅಂತಾರೆ, ನಾನು ಇದೇ ಕೆಲಸ ಕಂಟಿನ್ಯೂ ಮಾಡ್ಲಾ ಬೇಡವಾ ಅಂತ ಒಂದು ಹುಡುಗಿ ಬಂದು ಕೇಳ್ತು. ಇನ್ನೊಂದು ಕಡೆ ಒಬ್ರು ಸ್ಕೂಲ್ ಟೀಚರು, ಅವರು ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾರೆ. ಅವರು ಸಣ್ಣ ಪುಟ್ಟ ತಪ್ಪು, ಇವನ್ ಸಣ್ಣ ಮಕ್ಕಳು ಒಂದು ಸ್ಕೂಲ್ ಸ್ಟೂಡೆಂಟ್ಸ್ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅದೇ ದೊಡ್ಡ ಇಶ್ಯೂ ಮಾಡಿಬಿಟ್ಟು ಎಲ್ಲಾ ಟೀಚರ್ಸ್ ಮುಂದೆ ಅವಮಾನ ಮಾಡೋದು. ನಿಮ್ಗೆ ಪಾಠ ಮಾಡಕ್ಕೆ ಬರಲ್ಲ, ನೀವು ವೇಸ್ಟ್, ಅದೇಂಗ್ರಿ ಟೀಚರ್ ಆದ್ರೆ ನೀವು ದಂಡ ಪಿಂಡಾರಿ, ನೀವು ಹೆಂಗೆ ನೀವು ಟೀಚಿಂಗ್ ಪ್ರೊಫೆಷನ್ಗೆ ಬಂದ್ರೆ ನೀವು ಮನೇಲಿ ಅಡುಗೆ ಕೆಲಸ ಮಾಡ್ಕೊಂಡು ಬಿಡೋದು ಬಿಟ್ಬಿಟ್ಟು ಹಾಗೆ ಅಂತ ತುಂಬಿದ ಸ್ಟೂಡೆಂಟ್ಸ್ಗಳ ಮುಂದೆ, ಟೀಚರ್ಸ್ ಸ್ಟಾಫ್ಗಳ ಮುಂದೆ ಯಾವಾಗಲೂ ಹರಾಜ್ ಮಾಡ್ತಾ ಇದ್ದಂತೆ. ಒಂದ್ಸಲ ಈ ರೀತಿ ಹರಾಜ್ ಮಾಡ್ಬಿಟ್ಟು ನೋಡ್ಬಿಟ್ಟು ಪಾಪ ಹೆಂಗ್ ಬೇಜಾರಿಗೆ, ನಾನು ಇಷ್ಟು 25 ವರ್ಷದ ಟೀಚರ್ ಆಗಿದ್ದೀನಿ, ನನ್ನ ಬಗ್ಗೆ ಒಂದು ಕಾಮೆಂಟ್ ಇಲ್ಲ, ಈ ಹೆಡ್ ಮಾಸ್ಟರ್ ಇವಾಗ ಬಂದ್ಬಿಟ್ಟು ಎಲ್ಲರ ಮುಂದೆ ಈ ರೀತಿ ಮಾತಾಡ್ಬಿಟ್ರಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ನೇಣು ಹಾಕೊಂಡ್ಬಿಟ್ರು, ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಇದಕ್ಕೆಲ್ಲ ಕಾರಣ ಒಬ್ಬ ಮ್ಯಾನೇಜರ್ ಆರ್ಗನೈಸೇಷನ್ ಸರಿ ಇಲ್ಲ ಅಂದಾಗ ಏನ್ ಬೇಕಾದ್ರೂ ಅನಾಹುತ ಆಗುತ್ತೆ. ಒಬ್ಬ ಮ್ಯಾನೇಜರ್ ದೃಷ್ಟಿ ಸರಿಯಾಗಿಲ್ಲ ಅಂದ್ರೆ, ಅವ್ನು ಕೆಟ್ಟ ದೃಷ್ಟಿಲಿ ನೋಡ್ದ ಅಂದ್ರೆ ಒಂದು ಹೆಣ್ಣು ಹುಡುಗಿಗೆ ತೊಂದರೆ ಆಗತ್ತೆ. ಒಬ್ಬ ಮ್ಯಾನೇಜರ್ ಕೆಟ್ಟ ದೃಷ್ಟಿಲಿ ಒಂದು ಹುಡುಗನ ನೋಡಿದಾಗ ಅವನಿಗೆ ಆ ಉದ್ಯೋಗದಲ್ಲಿ ಆಸಕ್ತಿನೇ ಕಮ್ಮಿ ಆಗಿಬಿಡುತ್ತೆ. ಒಬ್ಬ ವ್ಯಕ್ತಿ ಮ್ಯಾನೇಜರ್, ಒಬ್ಬ ಬಾಸು ಯಾವಾಗಲೂ ತನ್ನ ಅಹಂಕಾರ, ದರ್ಪದಿಂದ, ಕೂಗಾಟದಿಂದ ಸಬಾರ್ಡಿನೇಟ್ಸ್ ಕೊಲೀಗ್ಸ್ ಹಾರ್ಪಟ ಮಾಡಿದಾಗ ಕೆಲವು ರಿಸೈನ್ ಮಾಡಿ ಹೊರಟೋಗ್ತಾರೆ, ಕೆಲವು ಡಿಪ್ರೆಷನ್ಗೆ ಹೋಗ್ತಾರೆ, ಕೆಲವು ಕೆಲಸಕ್ಕೆ ಬರೋಕ್ಕೆ ಇಷ್ಟಪಡೋದಿಲ್ಲ, ಕೆಲವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ನಡವಳಿಕೆ. ನಮ್ಮ ನಡವಳಿಕೆ ಕರೆಕ್ಟ್ ಆಗಿತ್ತು ಅಂದ್ರೆ ಕೆಲಸ ಮಾಡಕ್ ಬರ್ದೋದನ್ನು ಕೂಡ ಕೆಲಸ ಚೆನ್ನಾಗಿ ತಗೋಬಹುದು. ನಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು. ಒಬ್ಬ ಮ್ಯಾನೇಜರು ಒಬ್ಬ ತಂದೆಗೆ ಸಮಾನ. ಇಡೀ ಕಂಪ್ನಿಗೆ ಒಬ್ಬ ಬಾಸ್ ಇದ್ದಾಗ ಅವನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ, ತನ್ನ ಡ್ಯೂಟಿನ, ತನ್ನ ಒಂದು ಹಕ್ಕನ್ನು ಸರಿಯಾಗಿ ನಡೆಸಲಿಲ್ಲ ಅಂದಾಗ ಬಹಳ ವಿಕೋಪ ಆಗತ್ತೆ, ಬಹಳ ತೊಂದರೆ ಆಗತ್ತೆ ಆ ಕಂಪ್ನಿಗೆ. ಹಾಗಾದ್ರೆ ಈ ಮ್ಯಾನೇಜರ್ನ ಕಂಟ್ರೋಲ್ ಮಾಡೋದು ಹೆಂಗೆ, ಕಂಟ್ರೋಲ್ ಮಾಡೋದ್ರ ರೀತಿ ಹೇಗೆ ಅನ್ನೋದನ್ನ ಹಿಂದಿನ ಕಾಲದಲ್ಲಿ ಈ ರಹಸ್ಯಗಳನ್ನ ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆ ರಹಸ್ಯ ಏನು ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವು ಕಂಪನಿಗಳಲ್ಲಿ ಮ್ಯಾನೇಜರ್ ಪೊಸಿಷನ್ಗೆ ದುಡ್ಡು ಕೊಟ್ಟು ಹೋಗ್ತಾರೆ, ಲಂಚ ಕೊಟ್ಟು ಹೋಗ್ತಾರೆ. ಯಾಕೊತ್ತಾ, ನಾನು ಮ್ಯಾನೇಜರ್ ಆಗಿದ್ದೀನಿ ಅಂದ ತಕ್ಷಣಕ್ಕೆ, ನಾನು ಬಾಸ್ ಆಗಿದ್ದೀನಿ ಅಂದ ತಕ್ಷಣಕ್ಕೆ ತನ್ನ ಎಲ್ಲಾ ಕೆಲಸನೂ ಕೆಳಗಡೆ ಇರೋ ಎಂಪ್ಲಾಯೀಸ್ ಮೇಲೆ ಹಾಕ್ಬಿಟ್ಟು ಅವನು ಆರಾಮಾಗಿ ಟೀ ಕುಡ್ಕೊಂಡು, ಕಾಫಿ ಕುಡ್ಕೊಂಡು, ಹಾಡು ಕೇಳ್ಕೊಂಡು ಅಲ್ಲಿ ಹರಟೆ ಮಾಡ್ತಾ ಕಾಲ ಕಳೆದು ಬಿಡ್ತಾರೆ. ಮ್ಯಾನೇಜರು ಜಸ್ಟ್ ಮ್ಯಾನೇಜ್ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ತಪ್ಪದು. ಮ್ಯಾನೇಜರು ಲೀಡರ್ಸ್ನ ಕ್ರಿಯೇಟ್ ಮಾಡುವಂತ ಕೇಪಬಿಲಿಟಿ ಇರಬೇಕು. ನನ್ನಿಂದ ಕೆಲಸ ಕಲ್ತೋರು ನಾಳೆ ನನ್ನಿಂದ ಬಿಟ್ಟು ಹೋದ್ರು ಅಥವಾ ನಾನೇ ಇಲ್ಲಿಂದ ಹೋದ್ರು ಕೂಡ ನನ್ನನ್ನ ನೆನೆಸ್ಕೊಂಗಿರ್ಬೇಕು, ನನ್ನನ್ನು ಪ್ರೀತಿಸೋಂಗಿರ್ಬೇಕು. ಎಲ್ಲರೂ ರಸ್ತೆ ಸಿಕ್ಕಿದ್ರೆ ಎಂತ ಮ್ಯಾನೇಜರ್ ನೀವಿದ್ರು ಸರ್, ತುಂಬಾ ಚೆನ್ನಾಗಿತ್ತು ನೀವಿದ್ದಾಗ, ಮ್ಯಾನೇಜರ್ ಆಗಿದ್ದಾಗ ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ, ಎಷ್ಟು ಗೌರವ ಕೊಡ್ತಾ ಇದ್ರಿ, ಎಲ್ಲರೂ ಒಂದೇ ತರ ನೋಡ್ತಾ ಇದ್ರಿ, ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರಿ,
ಏಜ್ ಬಾರ್ ಇಲ್ಲ, ಯಾವುದೇ ತಾರತಮ್ಯ ಇಲ್ಲದ್ರೆ ಎಷ್ಟು ಚೆನ್ನಾಗಿ ಎಲ್ಲ ನೋಡ್ಕೊಳ್ತಾ ಇದ್ರಿ. ಇನ್ ಯಾರೋ ಬಂದ್ ಮ್ಯಾನೇಜರ್ ಬಂದ್ಬಿಟ್ಟ, ಅವ್ನು ಹಾರ್ಬಟ ನೋಡಕ್ಕಾಗಲ್ಲ, ನಿಮ್ಗೂ ಅವನಿಗೂ ಅಜಗಜಾಂತರ ಇದೆ ಅಂತ ನಾವು ಕೆಲವು ಸಲ ಹೇಳ್ತೀವಿ. ಇನ್ನೊಂದು ಸಾಫ್ಟ್ವೇರ್ ಕಂಪನಿನಲ್ಲಿ ಒಂದು ನಡೆದಂತ ಘಟನೆ, ಒಬ್ಬ ಮ್ಯಾನೇಜರು ಕಂಪ್ನಿ ಕೆಲಸದ ಮೇಲೆ ಹೊರದೇಶಕ್ಕೆ ಕಳಿಸೋದು ಒಂದು ಆಪರ್ಚುನಿಟಿ ಇರ್ತದೆ. ಈಗ ನಾನು ಅಮೆರಿಕಾಗೆ ಹೋಗಿ ಒಂದು 6 ತಿಂಗಳು 1 ವರ್ಷ ಕೆಲಸ ಮಾಡಬೇಕು ಅಂದ್ರೆ ನನ್ನ ಬಾಸ್ನ ಚೆನ್ನಾಗಿ ನೋಡ್ಕೋಬೇಕು. ಇದನ್ನ ನನ್ನ ಬದ್ದು ಬೇರೆಯವ್ರನ್ನ ಕಳಿಸ್ಬಿಡ್ತಾನೆ. ಹೀಗೆ ಬಾಸ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ನಮ್ಮವ್ರನ್ನೇ ಕಳ್ಸೋಣ ಅಮೆರಿಕಾಗೆ, ಅವ್ನಿಗೇನು ಗೊತ್ತಿಲ್ಲದವ್ರು ಪರವಾಗಿಲ್ಲ, ಹೋಗೋ 1 ವರ್ಷ ಇದ್ಬಿಟ್ಟು ಬಾ ಅಮೆರಿಕದಲ್ಲಿ, ಲಂಡನ್ಗೆ ಹೋಗು, ಜರ್ಮನಿಗೆ ಹೋಗು ಅನ್ನೋದು. ಆ ಬಾಸ್ಗೆ ಅವ್ನು ಹೇಳ್ದಂಗೆ ಒಂದು ಬಟ್ಟೆ ಕೊಡ್ಸೋದು, ಗಿಫ್ಟ್ ಕೊಡ್ಸೋದು, ಇಲ್ಲ ಒಂದು ಆಗ ಕರ್ಕೊಂಡು ಹೋಟೆಲ್ ತಿಂಡಿ ಕೊಡ್ಸೋದು, ಊಟ ಕೊಡ್ಸೋದು, ಇದೆಲ್ಲ ಮಾಡ್ತಿದ್ರೆ ಅದೆಂತ ದಡ್ಡನ್ನು ಕೂಡ ಪ್ರಮೋಷನ್ ಮಾಡಕ್ ಬಿಡ್ತಾನೆ ಈ ಮ್ಯಾನೇಜರ್. ಇನ್ನೊಂದು ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್ ಕೇಳ್ತಾ ಇದ್ದಂತೆ, ನಿನಗೆ ನಾನು ಪ್ರಮೋಷನ್ ಕೊಡ್ತೀನಿ, ನನಗೆ ಪ್ರತಿ ತಿಂಗಳು 20% ಕಮಿಷನ್ ಕೊಡಬೇಕು, ಪ್ರಮೋಷನ್ ಕೊಡ್ತೀನಿ ನಿನಗೆ. ಈಗ ಪ್ರಮೋಷನ್ ಡ್ಯೂ ಇದೆ, ವೇಕೆನ್ಸಿನೂ ಇದೆ, ನೀನು ಪ್ರಮೋಟ್ ಮಾಡಿಬಿಡ್ತೀನಿ, 20% ನಾನು ಪ್ರತಿ ತಿಂಗಳು ತಗೋಬೇಕು ನಿನ್ನ ಕಡೆಯಿಂದ, ಕೊಡಕ್ಕಾಗತ್ತಾ ಅಂತ ಒಬ್ಬ ಮ್ಯಾನೇಜರ್ ಹೇಳ್ತಾನಂತೆ. ನೋಡಿ, ಇದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಯುವಂಥದ್ದು. ಸೀನಿಯಾರಿಟಿ ಇದ್ರು, ರಿಸರ್ವೇಶನ್ ಇದ್ರು ಕೂಡ ಅಲ್ಲಿ ಲಂಚ ಕಮಿಷನ್ ಅನ್ನು ಕೊಡಬೇಕು. ಲಂಚ ಕಮಿಷನ್ ಅನ್ನೋದು ಏನಕ್ಕೆ, ನಾವು ಬಾಸ್ನ ಬುಟ್ಟಿಗೆ ಹಾಕೊಂಡು ನಾವು ಬೆಳೆಯಬೇಕು ಅಂತ. ಇನ್ನೊಂದು ಕಡೆ ಕೆಲವರು ಅವ್ರ ಯೋಗ್ಯತೆ, ಅವ್ರ ಅನುಭವ, ಅವ್ರ ಜ್ಞಾನ, ಅವರ ನಡವಳಿಕೆ ನೋಡಿಕೊಂಡು ತಾವೇ ಕರೆದು, ನಿನ್ನ ಒಂದು ಆನೆಸ್ಟು, ನಿನ್ನ ಒಂದು ಸಿನ್ಸಿಯಾರಿಟಿ, ನಿನ್ನ ಒಂದು ಪ್ರೀತಿ, ನಿನ್ನ ಒಂದು ನಡವಳಿಕೆ ನೋಡಿ ನಾನೀಗ ಪ್ರಮೋಷನ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲ, ಹೊಸದಾಗಿ ಒಂದು ಉದ್ಯೋಗ ಕ್ರಿಯೇಟ್ ಮಾಡಿ ನೀನು ಕೊಡ್ತಾ ಇದ್ದೀನಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗು ಅಂತ ಹೇಳೋದು ಇನ್ನೊಂದು ಕಡೆ ಜನ ಇದ್ದಾರೆ. ಇನ್ನೊಂದು ಕಡೆ, ನಾನು ಇವತ್ತು ನಿಂಗೆ ಅಮೆರಿಕ ಕಳಿಸ್ತೀನಿ, 1 ವರ್ಷ ಬರ್ಬೇಕಾದ್ರೆ ನನಗೊಂದು ಇಂತಿಂತ ಗಿಫ್ಟ್ ತಗೊಂಬ ಅಂತ ಒಂದು ಲಿಸ್ಟ್ ಕೊಡೋದು ಮ್ಯಾನೇಜರ್. ಯಾಕೆ ನೀನು ಅಮೆರಿಕ ಕಳಿಸ್ತಿದಲ್ಲ, ನಾನು ಕಳಿಸ್ಲೇ ನಿನಗೆ ಕೊಡ್ತೋಗ್ತೀನಿ, ಅಮೆರಿಕನೇ ನೋಡೋದಿಲ್ಲ, ಲಂಡನ್ಗೆ ಹೋಗಲ್ಲ, ಜಪಾನ್ಗೆ ಹೋಗಲ್ಲ, ಸಿಂಗಾಪುರ್ಗೆ ಹೋಗಲ್ಲ, ಮಲೇಷ್ಯಾಗೆ ಹೋಗಲ್ಲ. ನೀನು ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿನಗೆ ಹೊರಗಡೆ ಆನ್ ಸೈಟ್ ಅಸೈನ್ಮೆಂಟ್ ಕಳಿಸ್ತೀನಿ. ಆನ್ ಸೈಟ್ ಅಸೈನ್ಮೆಂಟ್ ಕಳಿಸ್ತೇನೆ ಅಂತ ಅಂದ್ಬಿಟ್ಟು ಪಾಪ ಹುಡುಗರು ಏನ್ ಮಾಡ್ತಾರೆ, ಆ ಮ್ಯಾನೇಜರ್ಗೆ ಅವ್ನು ಏನ್ ಹೇಳ್ತಾನೋ ಅವನಿಗೆ ಕೇಳ್ಕೊಂಡು ಹೊಟ್ಟೋಗ್ತಾರೆ. ಇನ್ನೊಂದು ಕಡೆ ಒಬ್ಬ ಮ್ಯಾನೇಜರು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ, ನೀನ್ ನೋಡಕ್ ಬಹಳ ಚೆನ್ನಾಗಿದ್ಯಾ, ನಾನು ನಿನ್ನ ಮ್ಯಾನೇಜರು, ನಿನಗೆ ಸ್ಯಾಲ್ರಿ ಹೈಕ್ ಮಾಡ್ತೀನಿ, ಪ್ರಮೋಷನ್ ಕೊಡಿಸ್ತೀನಿ, ಬೋನಸ್ ಕೊಡಿಸ್ತೀನಿ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದೆ ಅಂತೇಳಿ ಅವಾರ್ಡ್ ಕೊಡಿಸ್ತೀನಿ. ಒಂದು ಕಂಡೀಷನ್, ನೀನು ನನ್ನ ಮದುವೆ ಮಾಡ್ಕೋಬೇಕು. ನೀನು ಮದುವೆ ಮಾಡ್ಕೊಡ್ತೀನಿ ಅನ್ನೋದಾದ್ರೆ ನಾನು ನಿನ್ನ ಜೊತೆ ಅಮೆರಿಕಕ್ಕೆ ಬೇಕಾದ್ರೆ ಬರ್ತೀನಿ, ಇಬ್ರು ಆನ್ ಸೈಟ್ ಅಮೆರಿಕಕ್ಕೆ ಹೋಗೋಣ. ಆನ್ ಸೈಟ್ ಅಂದ್ರೆ ಫಾರಿನ್ ಕಂಟ್ರಿ ಹೋಗಿ ಕೆಲಸ ಮಾಡೋಣ. ಏನ್ ಹೇಳ್ತೆ ಹೇಳು. ನೀನು ಅನ್ನೋದಾದ್ರೆ ನಾನೀಗ ಎಲ್ಲ ಪೇಪರ್ಸ್ ರೆಡಿ ಮಾಡ್ತೀನಿ, ಅಪ್ರೂವ್ ಮಾಡಿಸ್ತೀನಿ, ನಂಗೆ ಗೊತ್ತು ಹೆಂಗ್ ಅಪ್ರೂವ್ ಮಾಡಿಸ್ಬೇಕಂತ, ನೀನು ನನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳೋ ಮ್ಯಾನೇಜರು ಇದ್ದಾರೆ. ಇನ್ನೊಂದು ಯಾವುದೋ ಒಂದು ಕಾಲ್ ಸೆಂಟರ್ನಲ್ಲಿ ಒಂದು ಹುಡುಗಿ ಬಂದು ಕೇಳ್ತಾ ಇದ್ಲು, ಪಾಪ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು, ನಮ್ಮ ಬಾಸ್ ತುಂಬಾ ಕೆಟ್ಟದಾಗಿ ನೋಡ್ತಾನೆ, ನಿನಗೆ ಬೇಗ ಪ್ರಮೋಷನ್ ಕೊಡಿಸ್ತೀನಿ, ಬೇಕಾರೆ ಬೋನಸ್ ಕೊಡಿಸ್ತೀನಿ, ಅವಾರ್ಡ್ ಕೊಡಿಸ್ತೀನಿ, ನಿಂಗೆ ಏನ್ ಬೇಕೆಲ್ಲ ಕೊಡಿಸ್ತೀನಿ, ನಾನು ಮದುವೆ ಆಗೋದು ಬೇಡ, ಬಟ್ ನೀನು ಸುಖವಾಗಿ ಎಂಜಾಯ್ ಮಾಡಬೇಕು. ಆ ಹೋಟ್ಲಿಗೆ ಬಾ, ಆ ಲಾಡ್ಜಿಗೆ ಬಾ, ಭಾನುವಾರ ಹೊತ್ತು ಟ್ರಿಪ್ಗೆ ಹೋಗೋಣ, ಅವರಲ್ಲಿ ಅಲ್ಲಿ ಲಾಡ್ಜ್ ಮಾಡಿ ಅಲ್ಲೊಂದು ಸೇರೋಣ. ಹೀಗೆ ಆ ಹುಡುಗಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂತ ಕೆಲವು ಮ್ಯಾನೇಜರು ಇತ್ತು. ಇದನ್ನೆಲ್ಲ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಉದ್ಯೋಗ ಅಂದಾಗ ಒಂದು ಕುಟುಂಬ ಅನ್ನೋ ಭಾವನೆ ಬರಬೇಕು. ಒಂದು ಕುಟುಂಬ ಅಂದಾಗ ನಾವು ಹೇಗೆ ಬಹಳ ಆರಾಮಾಗಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮನ ಜೊತೆ ಹೇಗಿರ್ತೀವೋ ಹಾಗೆ ಆಫೀಸ್ ಅಂದಾಗ ನಾವು ಒಂದೇ ಕುಟುಂಬದ ತಿಳ್ಕೊಂಡು ಅಲ್ಲಿ ಕೆಲಸ ಮಾಡಕ್ ಬಿಟ್ಟಾಗ ಕಂಪ್ನಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ, ಕಂಪ್ನಿಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ, ಕಂಪ್ನಿಗೂ ಕೂಡ ಒಂದು ಸ್ಥಾನಮಾನಕ್ಕೆ ಸಿಗಕ್ಕೆ ಒಳ್ಳೆ ಅವಕಾಶ ದೊರಕುತ್ತೆ. ಯಾವಾಗ ಈ ಕಂಪ್ನಿ ಒಳಗಡೆ ಈ ತರ ಕಸಿಬಿಸಿ ಇದ್ದಾಗ ಆ ಉದ್ಯಮಿಗಳಿಗೆ, ಕೆಲಸ ಮಾಡೋ ಎಂಪ್ಲಾಯೀಸ್ಗೆ ಒಂದು ರೀತಿ ಭಯದಿಂದ ನಡೆಯುತ್ತೆ ಜೀವನ ಅಲ್ಲಿ. ಯಾವಾಗ ನಮ್ಮ ಬಾಸ್ ನಂಗೆ ಅಂದ್ಬಿಡ್ತಾನೋ, ಯಾವಾಗ ಇವನು ನಮ್ಮ ಬಾಸ್ ತುಂಬಾ ಕೋಪ್ತಾನೆ ನೋಡ್ತಾನೆ. ಯಾರೊಬ್ರು ಹೇಳ್ತಾ ಇದ್ರು, ನಮ್ಮ ಬಾಸ್ ಜೊತೆ ನಾನು ಕೆಲಸ ಮಾಡಕ್ ಶುರು ಮಾಡಿ 15 ವರ್ಷ ಆಯ್ತು, ಇವತ್ತುವರೆಗೂ ನಮ್ಮ ಬಾಸ್ ನಗು ಮುಖನೇ ನಾನು ನೋಡಿಲ್ಲ, ಅವ್ರು ನಗಾಡಿದ್ದೇ ನೋಡಿಲ್ಲ. ಯಾವಾಗಲೂ ಕೋಪ ಸುಂಡಿಸ್ಕೊಂಡು ಒಳ್ಳೆ ಶಿವನ್ ತರ ಕೋಪದ ಕೂತಿರ್ತಾರೆ. ಮಾತೆತ್ತಿದ್ರು ಅವ್ರಿಗೆ ಒಳ್ಳೇದಕ್ಕೂ ಕೋಪ, ಕೆಟ್ಟದಕ್ಕೂ ಕೋಪ, ತಮಾಷೆ ಮಾಡೋ ಜಾಗದಲ್ಲೂ ಕೋಪ.
ಯಾವಾಗಲೂ ಕೋಪದಲ್ಲೇ ಇರ್ತಾರೆ. 15 ವರ್ಷ ಆಯ್ತು ನಮ್ಮ ಬಾಸ್ ಜೊತೆ ನಾನು ಕೆಲಸ ಮಾಡಕ್ ಶುರು ಮಾಡಿ, ಒಂದಿನೂ ನಗಲೇ ಇಲ್ಲ, ಆ ಸ್ಮೈಲಿಂಗ್ ಫೇಸೇ ಇಲ್ಲ ನಮ್ಮ ಬಾಸ್ಗೆ ಅಂತ ಹೇಳಿ ಬಹಳಷ್ಟು ಜನ ನನ್ನ ಹತ್ರ ಬಂದು ಹೇಳ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಯಾವುದೋ ಒಂದು ಸಂಸ್ಕಾರ ಮಿಸ್ ಆಗಿದೆ ಅಂತ ಅರ್ಥ. ಮನೇಲಿ ನನ್ನ ಹೆಂಡತಿ, ನನ್ನ ಮಕ್ಕಳು, ಗಂಡ ಅಂತ ಹೇಗೆ ನಾವು ಪ್ರೀತಿಸೋ ಅದೇ ತರ ನಮ್ಮ ಎಂಪ್ಲಾಯ್ನ ಪ್ರೀತಿಸ್ಬೇಕು. ಅಲ್ಲಿ ಮನೇಲಿ ಒಂಥರ ಹೊರಗಡೆ ಒಂಥರ ಮಾಡಿದಾಗ ಅವನು ಡ್ಯೂಯಲ್ ನೇಚರ್, ಎರಡು ಡಬಲ್ ಗೇಮ್ ಇದೆ ಅಂತ ಅರ್ಥ. ಅವರು ನಂತರ ಮನುಷ್ಯರೇ, ಅವರು ನಂತರನೇ ಕೆಲ್ಸಕ್ಕೆ ಬಂದಿದ್ದಾರೆ, ನಾನು ಸಂಬಳಕ್ಕೆ ದುಡಿತಾ ಇದ್ದೀನಿ, ಅವರು ಸಂಬಳಕ್ಕೆ ದುಡಿತಾ ಇದ್ದಾರೆ, ನಾವೆಲ್ಲ ಒಂದೇ ಅನ್ನೋ ಭಾವನೆ ಮ್ಯಾನೇಜರ್ಗೆ ಬಂದ್ಬಿಡ್ತು ಅಂದ್ರೆ ಮ್ಯಾನೇಜರ್ನ ಎಂಪ್ಲಾಯೀಸ್ನೇ ಸಾಕ್ಬಿಡ್ತಾರೆ. ಆ ಲೆವೆಲ್ಗೆ ಹೋಗುತ್ತೆ. ಎಷ್ಟೋ ಕಂಪ್ನಿಲಿ ಇದೆ, ಎಷ್ಟೋ ಕಂಪ್ನಿಲಿ ಇಂಥ ಮ್ಯಾನೇಜರ್ ಇದ್ರೆ ಅಲ್ಲಿ ಕೆಲಸಕ್ಕೆ ಹೋಗಲ್ಲ. ಎಷ್ಟೋ ಜನ ಇವ್ರು ಆ ಕಂಪ್ನಿ ಕೆಲಸ ಮಾಡ್ತಿದ್ದ, ಈಗ ಇಲ್ಲಿ ಬಂದಿದ್ದಾನ, ಆ ಕಂಪ್ನಿಲಿ ನಮ್ಗೆಲ್ಲ ತೊಂದರೆ ಕೊಟ್ಟ, ಇವಾಗ ಈ ಕಂಪ್ನಿಲೂ ಮ್ಯಾನೇಜರ್ ಆಗಿದ್ದಾನೆ, ಬಾಸ್ ಆಗಿದ್ದಾನೆ ಅಂದ್ರೆ ನಾವು ಕೆಲಸಕ್ಕೆ ಬರೋದು ಬೇಡ, ನೀವು 1 ಕೋಟಿ ಕೊಡ್ತೀನಿ ಅನ್ನೋ ನಾವು ಬರೋದಿಲ್ಲ, ಯಾಕಂದ್ರೆ ಇವ್ನು ಎಂತವನು ನಮ್ಗೆ ಗೊತ್ತು ಅನ್ನೋ ಮಟ್ಟಿಗೆ ಗೇಜ್ ಮಾಡಿಬಿಡ್ತಾರೆ, ಮೆಷರ್ ಮಾಡಿಬಿಡ್ತಾರೆ. ಇವತ್ತರ ಯುವ ಜನಾಂಗ, ಗಂಡು ಹುಡುಗರೇ ಆಗಲಿ ಹೆಣ್ಣು ಹುಡುಗರೇ ಆಗಲಿ, ನಾವೇನು ಕಲಿಯಕ್ಕಾಗಿಲ್ವೋ ಜೀವನದಲ್ಲಿ ಹೊರಗಡೆ ಕಾಲೇಜಲ್ಲಿ ಅಥವಾ ಅಪ್ಪ ಅಮ್ಮ ಕೈಲಿ ಏನು ಕಲ್ಸಕ್ಕಾಗಿಲ್ವೋ ಆದ್ರೆ ಒಬ್ಬ ಮ್ಯಾನೇಜರ್ ಆಫೀಸರ್ ಕಲಿಸ್ಬೋದಂತೆ, ಅವನು ಒಳ್ಳೆ ಮ್ಯಾನೇಜರ್ ಆಗಿದ್ರೆ. ಯಾವಾಗ ಮ್ಯಾನೇಜರ್ ಒಳ್ಳೇದಾಗಿರ್ತಾನೋ ಅವನು ಮಾಡೋಂಥ ಕೆಲಸದ ಜೊತೆಗೆ ಆ ಹುಡುಗರಿಗೆ ಅವನ ಕೈ ಕೆಳಗೆ ಕೆಲಸ ಮಾಡೋರು ಎಲ್ರಿಗೂ ಕೂಡ ಕೆಲಸ ಅಂದೇನು, ಬದುಕು ಅಂದೇನು, ಜೀವನ ಅಂದೇನು, ಕೆಲವು ಅನುಭವಗಳನ್ನ ಕಲಿಸಿ ತಿಳಿಸಿ ಅವ್ರನ್ನ ಮೇಲಕ್ಕೆತ್ತುವಂತ ಮ್ಯಾನೇಜರ್ ಇವತ್ತು ಕಮ್ಮಿ ಆಗ್ತಾ ಇದ್ದಾರೆ ಜಗತ್ತಿನಲ್ಲಿ. ಯಾಕೆಂದ್ರೆ ಪ್ರತಿಷ್ಠೆಗೋಸ್ಕರ, ಡಿಗ್ನಿಟಿಗೋಸ್ಕರ, ನಾನು ಇಂಥವನು ಅಂತ ಹೆಸರು ತಗೊಳ್ಳೋಕ್ಕೋಸ್ಕರ ಇವತ್ತು ಮ್ಯಾನೇಜರ್ ಅನ್ನೋ ಸ್ಥಾನಕ್ಕೆ ಬಹಳ ಧಕ್ಕೆ ಬರ್ತಿದೆ. ಆ ಬಾಸ್ ಅನ್ನೋ ಸ್ಥಾನಕ್ಕೆ ತುಂಬಾ ಅವಮಾನ ಆಗ್ತಿದೆ. ಅದರಿಂದ ಇವತ್ತಿನ ಸಮಾಜದಲ್ಲಿ ಎಷ್ಟೋ ಜನ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಹೆದರ್ತಾರೆ. ಇನ್ನೊಂದು ಕಡೆ ಕಂಪ್ನಿಲಿ ಬಾಸು ಎಂಪ್ಲಾಯ್ ಜೊತೆ ಮಾತೇ ಆಡೋದಿಲ್ವಂತೆ. ಮ್ಯಾನೇಜರ್ ಏನಿದ್ರು ಇಮೇಲ್ ಅಲ್ಲಿ ಕಳಿಸೋದು, ಇಲ್ಲ ಫೋನ್ ಕಾಲಲ್ಲಿ ಮಾತಾಡೋದು, ಇಲ್ಲ SMS ಮಾಡೋದಿಲ್ಲ, ವಾಟ್ಸಪ್ ಅಲ್ಲಿ ಕಳಿಸೋದು. ಇವತ್ತು ಈ ಕೆಲಸ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅವ್ರು ಮೀಟ್ ಮಾಡ್ಬೇಕು, ಇದು ತರಬೇಕು, ಅದು ತರಬಾರ್ದು, ಹಿಂಗೆ ಇಷ್ಟೇ. ಮ್ಯಾನೇಜರ್ ನೋಡಿಲ್ವಂತವ್ರು, ಬರೀ ಫೋನಲ್ಲೇ, SMS ಅಲ್ಲೇ, ವಾಟ್ಸಪ್ ಅಲ್ಲೇ ಅವ್ರ ವ್ಯವಹಾರ ಆಗೋಗಿದೆ ಮ್ಯಾನೇಜರ್. ಆಮೇಲೆ ಆ ಮ್ಯಾನೇಜರು ಎಲ್ಲ ಟ್ರ್ಯಾಕ್ ಮಾಡ್ತಂತೆ, ಯಾವಾಗ ಬ್ಯಾಟ್ ಸ್ವ್ಯಾಪ್ ಮಾಡ್ತಾರೋ ಎಷ್ಟೊತ್ತಿಗೆ ಬಂದ ಅಂತ ಅಲ್ಲಿ ರೆಕಾರ್ಡ್ ಆಗುತ್ತೆ. ಹೋಗುವಾಗ ಸ್ವ್ಯಾಪ್ ಮಾಡ್ತಾನೆ, ಎಷ್ಟೊತ್ತಿಗೆ ಹೋದ ಅಂತ ಗೊತ್ತಾಗುತ್ತೆ, ಅವತ್ತಿನ ಎಷ್ಟು ಕೆಲಸ ಮಾಡಿದಂತ ಅವ್ನು ಗೊತ್ತಾಗುತ್ತೆ. ಸಿಸ್ಟಮ್ ಎಲ್ಲರಿಗೂ ಆನ್ ಆಗಿತ್ತು ಅಂತ ನೋಡ್ತಾನೆ, ಇಷ್ಟೊತ್ತು ಆನ್ ಆಗಿತ್ತು, ಇಷ್ಟೊತ್ತಿತ್ತು, ಇಷ್ಟು ಮಾಡ್ದ ಅಂತ. ಮಾಡಲಿಲ್ಲ ಅಂದ್ರೆ ಮತ್ತೆ ಕರೆಸಿ ಎಕ್ಸ್ಟ್ರಾ ರಜಾ ಕೊಡಲ್ಲ, ಏನು ಕೊಡಲ್ಲ, ಓವರ್ ನೈಟ್ ಕೆಲಸಗಳನ್ನ ಮಾಡಿಸಿರ್ತವೆ. ಅಯ್ಯೋ ಯಾಕಪ್ಪ ಈ ಕೆಲ್ಸಕ್ಕೆ ಬಂದೆ, ನಂಗೆ ಕಮ್ಮಿ ಸಂಬಳ ಆದ್ರೂ ಪರವಾಗಿಲ್ಲ, ನಾನು ಎಲ್ಲರೂ ಒಂದು ಸಣ್ಣ ಕೆಲಸ ಸೇರ್ಕೊಂಡು ಆರಾಮ ನೆಮ್ಮದಿಯಾಗಿರೋಣ, 5,000 ಕೊಡೋ, ಒಂದು 2,000 ರೂಪಾಯಿ ಕೊಟ್ಟು ಸಾಕು, ನನಗೆ ನೆಮ್ಮದಿ ಬೇಕು, ಆರೋಗ್ಯ ಬೇಕು ಅನ್ನೋ ಎಷ್ಟೋ ಜನ ಎಂಪ್ಲಾಯೀಸ್ ಸಮಾಜದಲ್ಲಿದ್ದಾರೆ. ಹಾಗಿದ್ರೆ ಆ ಮ್ಯಾನೇಜರ್ನ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಸಣ್ಣ ವಿರಾಮದ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮದ ಮುಂಚೆ ಹೇಳ್ತಾ ಇದ್ದೆ, ಎಂತಿಂತ ವೆರೈಟಿ ಮ್ಯಾನೇಜರ್ ಅಂದ್ರೆ ಬಾಸ್ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಇರ್ತಾರೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನ ನಾನು ಕೊಟ್ಟೆ. ಹಿಂದಿನ ಕಾಲದಲ್ಲಿ ಈ ತರ ಸಮಸ್ಯೆಗಳಿತ್ತಾ ಇಲ್ವಾ ಅಂತ ಯೋಚನೆ ಮಾಡಿದಾಗ ಇದಕ್ಕಿಂತ ವರ್ಸ್ಟ್ ಆಗಿತ್ತಂತೆ. ಹಿಂದಿನ ಕಾಲದಲ್ಲಿ ಒಬ್ಬ ಸೇನಾಧಿಪತಿ, ದಂಡನಾಯಕ ಅಥವಾ ಪಾಳೆಗಾರರು ಅಥವಾ ಒಬ್ಬ ರಾಜ, ಅವ್ರ ರಾಜ ಕೈಗೆ ಮಂತ್ರಿ, ಆ ಮಂತ್ರಿಗಳ ಹಲವಾರು ಡಿಪಾರ್ಟ್ಮೆಂಟ್ಗಳು, ಅವ್ರ ಕೈಗಳಿಗೆ ಹಲವಾರು ಕೆಲಸಗಾರರಿದ್ದಾಗ ಅವ್ರು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಯಾವ ರೀತಿ ಶಿಕ್ಷೆ ಆಗ್ತಿತ್ತು, ಯಾವ ರೀತಿ ಡಿಪ್ರಮೋಟ್ ಮಾಡ್ತಾ ಇದ್ರು, ಯಾವ ರೀತಿ ಸ್ಯಾಲ್ರಿ ಕೊಡ್ತಾ ಇರಲಿಲ್ಲ. ಇದನ್ನೆಲ್ಲ ಅವತ್ತಿನ ಕಾಲದಲ್ಲಿ ಬಹಳ ಡೀಪಾಗಿ ವಾಚ್ ಮಾಡ್ತಾ ಇದ್ರಂತೆ ಕೆಲವು ಋಷಿ ಮುನಿಗಳು. ಕೆಲಸದಲ್ಲಿ ಬಾಸ್ ಕೊಡುವಂತ ತೊಂದರೆ ಅನುಭವಿಸಕ್ಕಾಗದೆ ನೇಣಾಕೊಂಡಂತವ್ರು, ಕೆಲಸದಲ್ಲಿ ಬಾಸ್ ನೆಮ್ಮದಿ ಕೊಟ್ಟಿಲ್ಲ ಅಂತೇಳಿ ಹುಚ್ಚರಾಗಿರೋರು, ಕೆಲಸದಲ್ಲಿ ನಮ್ಮ ಬಾಸ್ನಿಂದ ತೊಂದರೆ ಆಗ್ತಿದೆ ಅಂತೇಳಿ ಕೆಲಸನೇ ಬಿಟ್ಟು ಬೇರೆ ಕಡೆ ಹೋದವರು, ಅಥವಾ ನಮ್ ಕೆಲಸ ಮಾಡುವಾಗ ಬಾಸ್ ತುಂಬಾ ತೊಂದರೆ ಮಾಡ್ತಾನೆ, ಅವನ ವ್ಯಕ್ತಿತ್ವ ಸರಿಯಿಲ್ಲ ಅಂತ ಹೇಳಿ ಕೆಲಸನೇ ಬಿಟ್ಟು ಮನೇಲಿ ಸುಮ್ಮನೆ ಕೂತಿರೋರು ಸಾವಿರಾರು ಜನ ಇರ್ತಿದ್ರಂತೆ ಅವತ್ತಿನ ದಿವಸ. ಆಗ ಈ ತರ ನೊಂದಂತ ಜನಗಳು ಆ ಋಷಿಗಳ ಹತ್ರ, ವಿದ್ವಾಂಸರ ಹತ್ರ, ಜ್ಯೋತಿಷಿಗಳ ಹತ್ರ ಬಂದು, ನನ್ನ ಹತ್ರ ನಮ್ಮ ಸಮಸ್ಯೆ ಇದೆ,
ನಮ್ಮ ಬಾಸ್ ಈ ರೀತಿ ತೊಂದರೆ ಕೊಡ್ತಾನೆ, ನಮ್ಮ ಬಾಸ್ ಸರಿಯಾಗಿಲ್ಲ, ನಮ್ಮ ಬಾಸ್ಗೆ ಒಳ್ಳೆ ಬುದ್ಧಿ ಬರಲಿ, ನಮ್ಮ ಬಾಸ್ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ಮ್ಯಾನೇಜರ್ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಅವ್ರಿಗೇನ್ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ಪರಿಹಾರ ಇದೆಯಾ ಅಂತೆಲ್ಲ ಬಂದು ಕೇಳಿದಾಗ ಅವರು ಲೋಕಕ್ಕೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿನಲ್ಲಿ ಒಂದೇ ಜಾತಕ ನೋಡಿ ಹೇಳ್ತಿರಲ್ಲ ಅವರು, ಈ ತರ ಸಮಸ್ಯೆ ಎಲ್ಲಾ ಕಡೆನೂ ಇದೆ, ಎಲ್ಲಾ ದೇಶದಲ್ಲೂ ಇದೆ ಅಂತ ತಿಳ್ಕೊಂಡು ಅವ್ರೇನ್ ಮಾಡಿದ್ರು, ಎಲ್ರಿಗೂ ಒಳ್ಳೇದಾಗುವಂತ ಒಂದು ಲೋಕ ಕಲ್ಯಾಣಾರ್ಥವಾಗಿ ಕೆಲವು ವಿಶೇಷವಾದಂತ ಮುದ್ರಾ ಮಂತ್ರ ತಂತ್ರಗಳನ್ನ ಬರೆದಿಟ್ಟಂತೆ ತಮ್ಮ ಜ್ಞಾನ ಶಕ್ತಿಯಿಂದ, ತಪಶಕ್ತಿಯಿಂದ ಅದನ್ನ ಕೆಲವು ತಂತ್ರಸಾರದಲ್ಲಿ ಹಾಕಿದ್ರಂತೆ, ಕೆಲವು ಸಂಹಿತೆಗಳಲ್ಲಿ ಹೇಳಿದ್ರಂತೆ. ಕೆಲವು ತಂತ್ರ ದಂಡಂ ದಶಂಗಣಂ ಭವೇತ್, ಕೆಲವು ಮ್ಯಾನೇಜರ್ ತುಂಬಾ ಹೊರಟು ರೋಡಿಸಮ್ ಮಾಡ್ತಾರೆ, ನಾವು ತಂತ್ರದ ಮುಖಾಂತರ ಬುದ್ಧಿ ಕಲಿಸ್ಬೇಕು. ಅರ್ಧಂಬರ್ಧ ಸಾಫ್ಟ್ ಅರ್ಧಂಬರ್ಧ ಕೋಪಿಷ್ಟ ಅವರಿಗೆ ಅವ್ರ ಮುದ್ರಾ ಮಂತ್ರದಿಂದ ನೀವು ಈ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಈ ತರ ನೊಂದಂತ ಎಂಪ್ಲಾಯೀಸ್ಗಳಿಗೆ ಅವತ್ತಿನ ದಿನ ಗುರುಕುಲಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡಾಗ ಅವರು ಕೆಲವು ತಂತ್ರ ಮುದ್ರಾ ಮಂತ್ರಗಳನ್ನು ಹೇಳ್ಕೊಡ್ತಾ ಇದ್ರಂತೆ. ಇದು ಒಂದು ಸ್ಟೋರಿ. ಇನ್ನೊಂದು, ಆಗಿನ ಗುರುಕುಲದಲ್ಲೇ ಋಷಿಮುನಿಗಳು ತಮ್ಮ ಯೂನಿವರ್ಸಿಟಿ ಒಳಗೆ, ಅದೊಂದು ಅಟಾನಮಸ್ ಬಾಡಿ ಗುರುಕುಲ, ಅವರ ಹುಡುಗರನ್ನ ಅಡ್ಮಿಟ್ ಮಾಡ್ಕೊಂಡು ಅವರೇ ಚಿಕ್ಕ ಹುಡುಗರನ್ನ ದೊಡ್ಡವರಿಗೂ ವಿದ್ಯಾಭ್ಯಾಸ ಮಾಡಿಸಿ ಡಿಗ್ರಿ ಕೊಟ್ಟು ಕಳಿಸ್ತಾ ಇದ್ದಾರಂತೆ. ಕಳಿಸುವಾಗ ಕೆಲವು, ಈಗ ವಿದ್ಯಾಭ್ಯಾಸ ಮುಗಿತು, ಇನ್ನು ಜೀವನಾಂಶ ನಡೆಯುವಾಗ, ನಿಮ್ಮ ವೃತ್ತಿಯನ್ನು ಉದ್ಯೋಗ ನಡೆಸುವಾಗ ಹಲವಾರು ವಿಘ್ನಗಳು ಬರ್ಬೋದು, ಬಾಸ್ನಿಂದ ಅಥವಾ ನಿಮ್ಮ ಮ್ಯಾನೇಜರಿಂದ ಯಾರಿಂದಾದ್ರೂ ಬರ್ಬೋದು. ಆ ಬಂದಂತ ಸಮಯದಲ್ಲಿ ಡಿಸಪಾಯಿಂಟ್ ಆಗಬೇಡಿ, ಈ ಮಂತ್ರ ತಂತ್ರನ ಅಡಾಪ್ಟ್ ಮಾಡ್ಕೊಳ್ಳಿ, ಆಗ ನಿಮ್ಮ ಮ್ಯಾನೇಜರು ಸರಿ ಹೋಗ್ತಾರೆ, ನಿಮಗೂ ಒಳ್ಳೆ ಎನ್ವೈರನ್ಮೆಂಟ್ ಸೃಷ್ಟಿ ಆಗುತ್ತೆ, ಕೆಲಸ ಮಾಡಲಿಕ್ಕೆ ಒಳ್ಳೆ ವಾತಾವರಣದಲ್ಲಿ ನೀವು ಕೆಲಸ ಮಾಡ್ಬೋದು ಅಂತೇಳಿ ಎಕ್ಸ್ಟ್ರಾ ಒಂದು ಕೋರ್ಸ್ ಮಾಡಿ, ಆ ಕೋರ್ಸ್ ನೀವೆಲ್ಲ ಟೀಚ್ ಮಾಡಿ ಋಷಿ ಮುನಿಗಳು ಆ ವಿದ್ಯಾರ್ಥಿಗಳನ್ನ ಸೆಂಡ್ ಆಫ್ ಮಾಡಿ ಬೀಳ್ಕೊಡ್ತಾ ಇದ್ರಂತೆ ವಿದ್ಯಾಭ್ಯಾಸ ಮುಗಿದ ನಂತರ. ಆ ಒಂದು ಸಂದರ್ಭದಲ್ಲಿ ಬಂದಂತ ವಿಶೇಷವಾದ ಸೀಕ್ರೆಟ್ಸ್ ಅನ್ನ ಈ ಸಂಹಿತೆಗಳಲ್ಲಿ ಮತ್ತೆ ಉಪನಿಷತ್ತುಗಳಲ್ಲಿ ಕೆಲವು ಕಡೆ ಎಲ್ಲ ಉಲ್ಲೇಖನ ಮಾಡಿದ್ದಾರೆ. ಅದನ್ನೆಲ್ಲ ಸಂಗ್ರಹಿಸಿ ನಾನು ಅದನ್ನು ಅನುಭವಿಸಿ ಕೆಲವರಿಗೆ ಅದನ್ನು ಹೇಳ್ಕೊಟ್ಟು ಅದ್ರಲ್ಲಿ ಬಂದಂತ ಸಕ್ಸಸ್ ಅನ್ನ, ಅದ್ರಲ್ಲಿ ಬಂದಂತ ಒಂದು ವಿಜಯವನ್ನ ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಅದೇನಂದ್ರೆ, ನಮ್ಮ ಬಾಸನ್ನ, ಅಧಿಕಾರಿಗಳನ್ನ ವಶಪಡಿಸ್ಕೊಳ್ಳೋದು ಹೇಗೆ, ಅವ್ರನ್ನ ಒಳ್ಳೆ ಬುದ್ಧಿ ತರೋದು ಹೇಗೆ, ನಾನು ಬದುಕಬೇಕು, ಕೆಲಸ ಮಾಡ್ಬೇಕಲ್ಲಿ, ನಮ್ಮ ಬಾಸು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಇರೋಂಥವ್ರಿಗೆ ಈ ಮಂತ್ರ, ಈ ಮುದ್ರಾ, ಈ ತಂತ್ರ ಚೆನ್ನಾಗಿ ವರ್ಕೌಟ್ ಆಗತ್ತೆ ಅಂತ ನನ್ನ ಭಾವನೆ. ಆದ್ರಿಂದ ಹಾಗಿದ್ಮೇಲೆ ಆ ಮುದ್ರ ಏನು ನೋಡಿ, ಆ ಮುದ್ರ ಹೇಗಿದೆ ಅಂದ್ರೆ, ನಮ್ಮ ಹಸ್ತದಲ್ಲಿ ನೋಡಿ, ಈಗ ಪತಾಕ ಹಸ್ತ ಅಂತಾರೆ ಇದಕ್ಕೆ. ಇದು ಶುಕ್ರ ಉದ್ಯೋಗಕಾರಕ, ಉದ್ಯೋಗಕ್ಕೆ ಬೇಕಾದಂತ ಜ್ಞಾನ ವಿವೇಕ ಕೊಡೋದು ಗುರು. ಅದರಿಂದ ಶುಕ್ರ ಪ್ಲಸ್ ಗುರು, ತೋರ್ಬೆರಳು ಮತ್ತೆ ಅಂಗುಷ್ಟದ ಮೇಲೆ ಸುಮ್ಮನೆ ಮೃದುವಾಗಿ ಟಚ್ ಮಾಡೋದು, ಇನ್ನು ಉಳಿದ 3 ಬೆರಳನ್ನ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋದು. ಅದೇ ರೀತಿ ನಮ್ಮ ಈ 2 ಕೈನಲ್ಲಿ ಈ ರೀತಿ ಮುದ್ರ ಮಾಡಬೇಕು. ಇದಕ್ಕೆ ಚಿನ್ಮುದ್ರಾ ಅಥವಾ ಜ್ಞಾನ ಸರಸ್ವತಿ ಮುದ್ರಾ ಅಂತಾರೆ. ಹೀಗೆ ನಾವು ಮಂಡಿ ಮೇಲೆ ಇವೆರಡನ್ನ ಇಟ್ಕೋಬೇಕು. ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೋಬೇಕಂತೆ. ಉತ್ತರ ಅಲ್ಲ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಬಾಸ್ ಅಥವಾ ನಿಮ್ಮ ಅಧಿಕಾರಿಗಳು ಯಾರಿದಾರೋ ಅವ್ರನ್ನ ಮನಸ್ಸಿನಲ್ಲೇ ನೆನೆಸ್ಕೊಂಡು ಈ ಮಂತ್ರ ಹೇಳ್ಬೇಕಂತೆ. ಓಂ ಹ್ರೀಂ ಮಮ, ಮಮ ಅಂದ್ರೆ ನನ್ನ ಅಂತ ಅರ್ಥ. ಓಂ ಹ್ರೀಂ ಮಮ, ಬಾಸ್ ಹೆಸರು ಹೇಳ್ಬಿಡಿ, ಉದಾಹರಣೆ ನಾಗರಾಜಪ್ಪ ಅಂತೇಳಿ ಯಾರೊಬ್ಬ. ಓಂ ಹ್ರೀಂ ಮಮ ನಾಗರಾಜಪ್ಪ ವಶ್ಯಂ ಕೊರ ಫಟ್ ಸ್ವಾಹ. ಓಂ ಹ್ರೀಂ ಮಮ ನಾಗರಾಜಪ್ಪ ವಶ್ಯಂ ಕೊರ ಫಟ್ ಸ್ವಾಹ ಅನ್ನೋ ಮಂತ್ರ ಹೇಳ್ಬೇಕಂತೆ. ಓಂ ಹ್ರೀಂ, ಹ್ರೀಂ ಅನ್ನುವಂತ HREM ಹ್ರೀಂ, ಆ ಹ್ರೀಂ ಅನ್ನೋ ಮಂತ್ರ ಏನಾಗುತ್ತೆ ಅಂದ್ರೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತೆ ಜ್ಞಾನಶಕ್ತಿ 3 ಶಕ್ತಿಗಳಲ್ಲೂ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಿ, ಈ ಕೋಪ, ಬೈಯೋದು, ಇನ್ನೊಬ್ರು ನಿಂದನೆ ಮಾಡೋದು, ತೆಗಳೋದು, ಮತ್ತೆ ಇದಕ್ಕಿದ್ದಾಗೆ ಅಪ್ಸೆಟ್ ಆಗೋದು, ಇದನ್ನೆಲ್ಲ ತೆಗೀತಂತೆ ಈ ಹ್ರೀಂ ಅನ್ನೋ ಮಂತ್ರ. ಈ ಹ್ರೀಂ ಅನ್ನೋ ಮಂತ್ರ ಬ್ರೈನ್ ಅಲ್ಲಿ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಿ ಅಯಾನಿಕ್ ಕರೆಂಟ್ 1 ನಿಮಿಷಕ್ಕೆ 2,50,000 ನ್ಯೂರಾನ್ಸ್ ಪ್ರೊಡ್ಯೂಸ್ ಆಗತ್ತಂತೆ. ಆ ಪ್ರೊಡ್ಯೂಸ್ ಮಾಡುವಾಗ ಬರುವಂತ ವೈಬ್ರೇಷನ್ಗೆ ಕರೆಂಟ್ ಅಂತ ಕರೀತಾರೆ. ಆ ಕರೆಂಟ್ಗೆ ಮೆಡಿಕಲ್ ಸೈನ್ಸ್ ಅಲ್ಲಿ ಅಯಾನಿಕ್ ಕರೆಂಟ್ ಅಂತ ಕರೀತಾರೆ. ಆ ಅಯಾನಿಕ್ ಕರೆಂಟ್ ಬ್ಯಾಲೆನ್ಸ್ ಆಗಿದ್ರೆ ಅವನು ಯಾರಿಗೂ ಭಯಕ್ಕೆ ಹೋಗಲ್ಲ, ಯಾವಾಗಲೂ ಆನಂದವಾಗಿರ್ತಾನೆ. ಯಾವಾಗ ಅಯಾನಿಕ್ ಕರೆಂಟ್ ಇಂಬ್ಯಾಲೆನ್ಸ್ ಆಯ್ತು, ಕೋಪ ಜಾಸ್ತಿ ಆಯ್ತು,
ಯಾವಾಗ ಇಂಬ್ಯಾಲೆನ್ಸ್ ಆಯಿತು, ಪೊಟ್ಯಾಷಿಯಂ ಸೋಡಿಯಂ ಎರಡು ಕಮ್ಮಿ ಆಯಿತು, ಆಗ ಬಿ ಪಿ ಜಾಸ್ತಿ ಆಗುತ್ತೆ. ಆಗ ಬಿ ಪಿ ಜಾಸ್ತಿ ಆದಾಗ ಬೈಬೋದು, ಹೊಡಿಬೋದು, ಸಿಕ್ಕಿದ್ ಬಿಸಾಕ್ಬಿಡ್ಬೋದು, ಅಥವಾ ಅವ್ನು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅದರಿಂದ ಓಂ ಭ್ರೈಂ ಮಮ ಅಂದ್ರೆ ನನ್ನ, ಆಮೇಲೆ ಅವ್ರ ಹೆಸರು ಹೇಳ್ಬೇಕು, ನಿಮ್ಮ ಬಾಸ್ ಹೆಸರು ಯಾರೋ ಸತೀಶ್ ಅಂತ ಒಬ್ಬೊಬ್ಬರ ಬಾಸ್. ಓಂ ಭ್ರೀಂ ಮಮ ಸತೀಶ್ ವಶ್ಯಂ ಕೊರು ಪಟ್ ಸ್ವಾಹ. ಚಿನ್ಮುದ್ದೆ ಧಾರಣೆ ಮಾಡಬೇಕು. ಓಂ ಭ್ರೈಂ ಮಮ ಹೆಸರು ಹೇಳ್ಬೇಕು, ಅವ್ರ ಹೆಸರು ಹೇಳ್ಬಿಟ್ಟು ವಶ್ಯಂ ಕೊರು ಫಟ್ ಸ್ವಾಹ. ಓಂ ಭ್ರೀಂ ಮಮ, ನಿಮ್ ಬಾಸ್ ಯಾರೋ ಒಬ್ರು ಸರಸ್ವತಿ ಅಂತ ಒಬ್ಬ ಲೇಡಿ ಬಾಸ್ ಅಂತ ಇಟ್ಕೊಳ್ಳಿ, ಅವ್ರಿಗೆ ಓಂ ಭ್ರೀಂ ಮಮ ಸರಸ್ವತಿ ವಶ್ಯಂ ಕೊರು ಫಟ್ ಸ್ವಾಹ. ಓಂ ಭ್ರೀಂ ಮಮ ಯಾರೋ ಒಬ್ರು ಕಮಲಾಕ್ಷಿ ಅಂತ, ಓಂ ಭ್ರೀಂ ಮಮ ಕಮಲಾಕ್ಷಿ ವಶ್ಯಂ ಕೊರು ಫಟ್ ಸ್ವಾಹ. ಇನ್ಯಾರೋ ಒಬ್ಬ ಬಾಸು ನರೇಂದ್ರ ಅಂತ ಯಾರೋ, ಓಂ ಭ್ರೀಂ ಮಮ ನರೇಂದ್ರ ವಶ್ಯಂ ಕೊರು ಫಟ್ ಸ್ವಾಹ. ಈ ಮಂತ್ರ ಅಧಿಕಾರಿಗಳ ವಶಕರಿಸುವಂತ ಮಂತ್ರ, ವಶೀಕರಣ ಮಾಡುವಂತ ಮಂತ್ರ. ಹಾಗನ್ಬಿಟ್ಟು ಯಾವುದೋ ಒಂದು ಹುಡುಗಿನ ವಶ ಮಾಡೋದು, ಒಂದು ಹುಡುಗನ ವಶಕರಣ ಮಾಡ್ಕೊಳ್ಳೋದು ತಪ್ಪಿದು. ಅದು ಆ ಥರ ಮನಸ್ಸಲ್ಲಿ ಇಟ್ಕೊಂಡು ನಾವು ಜಪ ಮಾಡಿದ್ರೆ ಇದು ಸಕ್ಸಸ್ ಆಗಲ್ಲ. ಹಾಗೆ ಈ ಮಂತ್ರ ಮುದ್ರೆಗಳನ್ನ ಯಾರು ಈ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಾರೋ ಆಗ ಅಧಿಕಾರಿಗಳ ಭಯ ಇರೋದಿಲ್ಲ, ಮ್ಯಾನೇಜರ್ರಿಂದ ಯಾವುದೇ ಹಿಂಸೆ ಆಗೋದಿಲ್ಲ. ಇದನ್ನು ಮಾಡಿ ನೋಡಿ, ಉದ್ಯೋಗದಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ನೀವು ಮತ್ತು ನಿಮ್ಮ ಮ್ಯಾನೇಜರ್ ಬಹಳ ಒಳ್ಳೆ ಬಾಂಧವ್ಯದಿಂದ ಕೂಡಿ ಒಂದು ಒಳ್ಳೆ ದೊಡ್ಡ ಕುಟುಂಬದ ವಾತಾವರಣ ಬೆಳೆಯುತ್ತೆ ನಿಮ್ಮ ಆಫೀಸ್ನಲ್ಲಿ. ಇಷ್ಟೇ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.